ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದರೆ, ಸೆನ್ಸೆಕ್ಸ್ 513 ಪಾಯಿಂಟ್ಸ್ ಗೇನ್ ಆಗಿ 85,186 ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ 142 ಪಾಯಿಂಟ್ಸ್ ಗೇನ್ ಆಗಿ 26,052 ಅಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 316 ಪಾಯಿಂಟ್ಸ್ ಗೇನ್ ಆಗಿ 59,216 ಅಲ್ಲಿ ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತೆ ಮಿಡ್ ಕ್ಯಾಪ್ಸು ಅಷ್ಟೇ ಸ್ವಲ್ಪ ಪಾಸಿಟಿವ್ ಆಗಿದೆ. ಆದರೆ ಸ್ಮಾಲ್ ಕ್ಯಾಪ್ಸ್ ಇವತ್ತು ಕೂಡ ನೆಗೆಟಿವ್ ಅಲ್ಲೇ ಇದೆ. ಮತ್ತೆ ಬರೀ ಇವತ್ತು ಮಾತ್ರನೇ ಅಲ್ಲ, ಇವಾಗ ಲಾಸ್ಟ್ 5 ಡೇಸಿಂದ ಅಥವಾ ಒಂದು 15 ಡೇಸಿಂದ ಚೆಕ್ ಮಾಡ್ಕೊಂಡ್ರು ಸ್ಮಾಲ್ ಕ್ಯಾಪ್ಸ್ ಅಲ್ಲಿ ಅಷ್ಟು ಬೆಟರ್ ಗ್ರೋತ್ ಏನು ಕಾಣ್ತಾ ಇಲ್ಲ ಲಾರ್ಜ್ ಕ್ಯಾಪ್ಸ್ಗೆ ಕಂಪೇರ್ ಮಾಡ್ಕೊಂಡ್ರೆ. ಫ್ರೆಂಡ್ಸ್, ಇವಾಗ ಒಂದೊಂದು ಟೈಮಲ್ಲಿ ಒಂದೊಂದು ಸೈಕಲ್ ಪ್ಲೇ ಆಗ್ತಾ ಇರುತ್ತಲ್ವಾ. ಅಂದ್ರೆ ಒಂದು ಟೈಮಲ್ಲಿ ಈ ಲಾರ್ಜ್ ಕ್ಯಾಪ್ಸ್ ಮಾತ್ರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗುತ್ತೆ, ಒಂದೊಂದು ಟೈಮಲ್ಲಿ ಗೋಲ್ಡ್ ಪಾಸಿಟಿವ್ ಆಗಿರುತ್ತೆ, ಒಂದೊಂದು ಟೈಮಲ್ಲಿ ಕಮಾಡಿಟೀಸ್ ಪಾಸಿಟಿವ್ ಆಗಿರುತ್ತೆ, ಮತ್ತೆ ಇನ್ನೊಂದು ಟೈಮಲ್ಲಿ ಈ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ನಾವು ಸೆಕ್ಟಾರ್ ಪ್ರಕಾರ ಎಲ್ಲ ನೋಡ್ತಾ ಇರ್ತೀವಲ್ವಾ, ಯಾವ ಟೈಮಲ್ಲಿ ಯಾವ ಸೈಕಲ್ ಪ್ಲೇ ಆದರೆ ಯಾವ್ಯಾವ ಸೆಕ್ಟರ್ಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗುತ್ತೆ ಅಂತ. ಅದೇ ಥರನೇ ಇವಾಗ ಸ್ಮಾಲ್ ಕ್ಯಾಪ್ಸಲ್ಲೂ ಪ್ಲೇ ಆಗ್ತಾ ಇದ್ದಂಗೆ ಕಾಣ್ತಾ ಇದೆ. ಯಾಕಂದರೆ ಇವಾಗ ಲಾಸ್ಟ್ 1 ಇಯರಲ್ಲಿ ನೋಡಿಕೊಂಡ್ರೆ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ತುಂಬಾ ಪಾಸಿಟಿವ್ ಆಗಿ ರ್ಯಾಲಿ ಆಗಿದ್ವು. ಆದರೆ ಇವಾಗ ಪ್ರೆಸೆಂಟ್ ಈ ಸ್ಮಾಲ್ ಕ್ಯಾಪ್ಸ್ಗೆ ಕಂಪೇರ್ ಮಾಡಿಕೊಂಡ್ರೆ ಈ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದ್ದಾವೆ. ಇದಕ್ಕೆ ಸ್ಪೆಸಿಫಿಕ್ ರೀಸನ್ ಅಂತ ನೋಡಿಕೊಂಡ್ರೆ ಮಲ್ಟಿಪಲ್ ರೀಸನ್ಸ್ ಇಂದಾನೆ ಈ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಎಲ್ಲ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಮೊದಲನೇದಾಗಿ ಈ Q2 ರಿಸಲ್ಟ್ಸ್ ತುಂಬಾ ಪಾಸಿಟಿವ್ ಆಗಿದ್ದಾವೆ. ಜೊತೆಗೆ ಈ GST ಇಂದ ಕನ್ಸಂಪ್ಷನ್ ತುಂಬಾನೇ ಇನ್ಕ್ರೀಸ್ ಆಗುತ್ತೆ ಅಂತ ಇವಾಗ ತುಂಬಾ ಸೆಕ್ಟರ್ಸ್ ಅಲ್ಲಿ ಒಳ್ಳೆ ಗ್ರೋತ್ ಕಾಣ್ತಾ ಇದೆ. ಜೊತೆಗೆ RBI ಅವರು ರೇಟ್ ಕಟ್ ಮಾಡ್ತಾ ಇದ್ದಾರೆ, ಅದರಿಂದ ಬ್ಯಾಂಕ್ಸ್ ಅಲ್ಲಿ ಕ್ರೆಡಿಟ್ ಗ್ರೋತ್ ತುಂಬಾನೇ ಇನ್ಕ್ರೀಸ್ ಆಗುತ್ತೆ ಅಂತ ಬ್ಯಾಂಕ್ಸ್ ಕೂಡ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದಾವೆ. ಜೊತೆಗೆ ಇಂಡಿಯಾ ಮತ್ತೆ US ಲೆಡ್ ಆಗಿ ಈ ಟ್ರೇಡ್ ಡೀಲ್ ಕೂಡ ಕಂಪ್ಲೀಟ್ ಆಗುತ್ತೆ ಅಂತ ಮಾರ್ಕೆಟ್ಸೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದಾವೆ. ಈ ತರ ಮಲ್ಟಿಪಲ್ ರೀಸನ್ಸ್ ಇಂದ ಈ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಎಲ್ಲ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಇವತ್ತು ನಮ್ಮ ಮಾರ್ಕೆಟ್ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ ಈ ಟ್ರೇಡ್ ಡೀಲೇ ಕಾರಣ ಆಗಿದೆ. ಜೊತೆಗೆ ಇವತ್ತು IT ಸ್ಟಾಕ್ಸ್ ನೋಡಿದ್ರ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಇವತ್ತು ಇಂಡಿಯನ್ IT ಇಂಡೆಕ್ಸ್ ಏನೇ ನಿಯರ್ಲಿ 3% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತೆ ಇಂಡಿವಿಜುವಲ್ ಆಗಿ ಪ್ರತಿ ಒಂದು ಕಂಪನಿ ನೋಡ್ಕೊಂಡ್ರು 3 to 4% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಆದ್ರೆ US ಮಾರ್ಕೆಟ್ ನೋಡಿದ್ರ ನಿನ್ನೆನೂ ಸಹ ಫಾಲ್ ಆಗಿದೆ. ಯಾಕಂದ್ರೆ US ಮಾರ್ಕೆಟ್ ಅಲ್ಲಿ ಒಬ್ರು ಫೇಮಸ್ ಅನಲಿಸ್ಟ್ ಇವಾಗ ಮೈಕ್ರೋಸಾಫ್ಟ್ ಕಂಪನಿನ ಮತ್ತೆ ಅಮೆಜಾನ್ ನ ಡೌನ್ ಗ್ರೇಡ್ ಮಾಡಿದ್ದಾರೆ. ಅದರಿಂದ US ಮಾರ್ಕೆಟ್ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತೆ ಇವತ್ತು ನಮ್ಮ IT ಕಂಪನೀಸ್ ಏನಕ್ಕೆ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ ಅಂದ್ರೆ, TCS ಗೆ NHS ಇಂದ ಒಂದು 5 year ಕಾಂಟ್ರಾಕ್ಟ್ ಬಂದಿದೆ. ಅದಾದ್ಮೇಲೆ ಇನ್ಫೋಸಿಸ್ ಅವರಾದ್ರೆ ಬೈಬ್ಯಾಕ್ ನ ಅನೌನ್ಸ್ ಮಾಡಿದ್ದಾರೆ. ಈ ತರ ಮಲ್ಟಿಪಲ್ ಪಾಸಿಟಿವ್ ಅಪ್ಡೇಟ್ಸ್ ಇದಾವೆ IT ರಿಲೇಟೆಡ್ ಆಗಿ, ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದ್ರ ಜೊತೆಗೆ ಇವತ್ತು ಎನ್ವಿಡಿಯಾ ರಿಸಲ್ಟ್ಸ್ ಕೂಡ ಪೋಸ್ಟ್ ಮಾಡುತ್ತೆ. ಫ್ರೆಂಡ್ಸ್, ಇವಾಗ ನಮ್ಮ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಎನ್ವಿಡಿಯಾದವರು ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ. ರೆವಿನ್ಯೂಸ್ ಆದ್ರೆ 56% ಇನ್ಕ್ರೀಸ್ ಆಗಿದೆ. ಮತ್ತೆ ನೋಡೋಣ ಗೈಡೆನ್ಸ್ ಯಾವ ತರ ಕೊಡ್ತಾರೆ ಅಂತ. ಇವಾಗ ಪ್ರೀ ಮಾರ್ಕೆಟ್ ಸೆಷನ್ ಅಲ್ಲೇ ನಿಯರ್ಲಿ 2% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದೆ. ಅದ್ರ ಜೊತೆಗೆ ಇವತ್ತು ರಾತ್ರಿ ಫೆಡ್ ಮೀಟಿಂಗ್ ಇದೆ. ಇವತ್ತು ಫೆಡ್ ಚೇರ್ಮನ್ ಅವರು ಯಾವ ತರ ಸ್ಟೇಟ್ಮೆಂಟ್ಸ್ ಮಾಡ್ತಾರೆ ಅನ್ನೋದ್ರ ಮೇಲೆ ನಾಳೆ ಮಾರ್ಕೆಟ್ ಡಿಪೆಂಡ್ ಆಗಿರುತ್ತೆ. ಯಾವುದೇ ಪಾಯಿಂಟ್ ಅಲ್ಲಿ ನಾನು ಹೇಳೋ ಇನ್ಫಾರ್ಮೇಶನ್ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಅಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ, ಅವ್ರಿಗೂ ತುಂಬ ಉಪಯೋಗ ಆಗುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್ ಇವಾಗ ಗ್ರೋ ಕಂಪನಿ ಬಗ್ಗೆ ಮಾತಾಡ್ಕೊಳ್ಳೋಣ. ನಿನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲೇ ಈ ಕಂಪನಿ ಬಗ್ಗೆ ಪ್ರತಿಯೊಂದನ್ನು ಡೀಟೇಲ್ ಆಗಿ ಮಾತಾಡ್ಕೊಂಡ್ವಿ. ಮತ್ತೆ ಇವಾಗ IPO ಬಂದಾಗಿಂದ ನಿಯರ್ಲಿ 90% ರ್ಯಾಲಿ ಆಗಿದೆ. ಆದ್ರೆ ಇವತ್ತು ನೋಡ್ಕೊಂಡ್ರೆ ಇಂಟರ್ಡೇ ಸೆಷನ್ ಅಲ್ಲಿ 10% ನೆಗೆಟಿವ್ ಅಲ್ಲಿ ಸರ್ಕ್ಯೂಟ್ ಲಾಕ್ ಆಗಿದೆ. ಈಗ ಪ್ರತಿಯೊಬ್ರು ಅನ್ಕೊಂತಾರೆ ಈ ಕಂಪನಿ ಕಂಪ್ಲೀಟ್ ಆಗಿ ಓವರ್ ವ್ಯಾಲ್ಯೂಷನ್ಸ್ಗೆ ಹೋಗಿದೆ, ಜೊತೆಗೆ ಅದರಿಂದ ಈ ಕಂಪನಿಯಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ನಡೆದಿರ್ಬೋದು ಅಂತ. ಫ್ರೆಂಡ್ಸ್, ಇವಾಗ ಈ ಎರಡೂ ನಿಜಾನೇ. ಆದ್ರೆ ಅದ್ರ ಜೊತೆಗೆ ಇನ್ನೊಂದು ರೀಸನ್ ಕೂಡ ಇದೆ. ಏನಂದ್ರೆ ಈ ಕಂಪನಿಯಲ್ಲಿ ಇವತ್ತು 30 lakh ಶೇರ್ಸ್ ಶಾರ್ಟ್ ಸೆಲ್ಲಿಂಗ್ ನಡೆದಿದೆ. ಅದರಿಂದ ಕೂಡ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದ್ರ ಜೊತೆಗೆ ಇವಾಗ ಮಾರ್ಕೆಟ್ಗೇನೋ ಬಂದಿದೆ ಅಲ್ವಾ, ಇವಾಗ ನೆಕ್ಸ್ಟ್ 2 days ಅಲ್ಲಿ ಅಂದ್ರೆ 21ನೇ ತಾರೀಕು ಫಸ್ಟ್ ಟೈಮ್ ಮಾರ್ಕೆಟ್ಗೆ ಲಿಸ್ಟ್ ಆದ್ಮೇಲೆ ಕ್ವಾರ್ಟರ್ಲಿ ರಿಸಲ್ಟ್ಸ್ ನ ಕೂಡ ಪೋಸ್ಟ್ ಮಾಡ್ತಾ ಇದ್ದಾರೆ. ಓವರ್ ಆಲ್ ಈ ಎಲ್ಲಾ ಅಪ್ಡೇಟ್ಸ್ ಇಂದ ಈ ಕಂಪನಿ ಇವತ್ತು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಜೊತೆಗೆ ಇವತ್ತು ಶಾರ್ಟ್ ಸೆಲ್ಲಿಂಗ್ ನಡೆದಿದೆ ಅಲ್ವಾ, ಆ ಕಾರಣದಿಂದ ಇವಾಗ ರಿಟೇಲ್ ಇನ್ವೆಸ್ಟರ್ಸ್ ಇಷ್ಟು ದಿನ ತುಂಬಾನೇ ಇನ್ವೆಸ್ಟ್ ಮಾಡಿದ್ರಲ್ವಾ, ಅವರು ಸಹ ಇವತ್ತು ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೊತಾ ಇದ್ದಾರೆ. ಅದರಿಂದ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರ್ಬೋದು. ಮತ್ತೆ ನಾಳೆನೂ ನೋಡೋಣ, ನಾಳೆ ಏನಾದರೂ ಇದೇ ತರ ಸೆಲ್ಲಿಂಗ್ ಪ್ರೆಷರ್ ಇಂದ ಫಾಲ್ ಆಗುತ್ತಾ ಇಲ್ವಾ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಅದಾನಿ ಕಂಪನೀಸ್ ಬಗ್ಗೆ ಮಾತಾಡ್ಕೊಬೇಕು. ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಬಂದಿದೆ. ಫ್ರೆಂಡ್ಸ್, ಇವಾಗ ಈ ಅದಾನಿ ಕಂಪನೀಸ್ ಬಗ್ಗೆ ಮಾತಾಡ್ಕೊಬೇಕಾದ್ರೆಲ್ಲ ಈ GQG ಪಾರ್ಟ್ನರ್ಸ್ ಬಗ್ಗೆ ಮಾತಾಡ್ಕೊತಾನೆ ಇರ್ತೀವಿ. ಯಾಕಂದ್ರೆ ಅದಾನಿ ಕಂಪನೀಸ್ ಅಲ್ಲಿ ಕಾನ್ಸ್ಟೆಂಟ್ ಆಗಿ ಪ್ರತಿ ಕ್ವಾರ್ಟರ್ಲೂ ಇವರು ಸ್ಟೇಕ್ನ ಇನ್ಕ್ರೀಸ್ ಮಾಡ್ಕೊತಾನೆ ಬರ್ತಾ ಇದ್ದಾರೆ. ಯಾವುದೋ ಒಂದು ಕಂಪನಿಯಲ್ಲಿ ಮಾತ್ರನೇ ಅಲ್ಲ, ಅದಾನಿ ಅವ್ರಿಗೆ ಸಂಬಂಧಪಟ್ಟಿರೋ
ಪ್ರತಿ ಒಂದು ಕಂಪನಿಯಲ್ಲೂ ಇವರು ಸ್ಟೇಕ್ ನ ಹೋಲ್ಡ್ ಮಾಡ್ತಾ ಇದ್ದಾರೆ. ಜೊತೆಗೆ ನಿನ್ನೆನೂ ಸಹ ಈ GQG ಪಾರ್ಟ್ನರ್ಸ್ ಅವರು ಅದಾನಿ ಕಂಪನೀಸ್ ಅಲ್ಲಿ 5,094 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. ನಿನ್ನೆ ಈ ಎಲ್ಲಾ ಅದಾನಿ ಕಂಪನೀಸ್ ಅಲ್ಲಿ ರಿಲಯನ್ಸ್ ಇನ್ಸ್ಟಿಟ್ಯೂಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಅವರು ಕಂಪ್ಲೀಟ್ ಆಗಿ ಸೆಲ್ ಮಾಡಿದ್ದಾರೆ. ಆ ಟೈಮಲ್ಲಿ GQG ಪಾರ್ಟ್ನರ್ಸ್ ಅವರು ಕಂಪ್ಲೀಟ್ ಆಗಿ ಬೈ ಮಾಡಿದ್ದಾರೆ. ಅದಾನಿ ಎಂಟರ್ಪ್ರೈಸಸ್, ಅದಾನಿ ಪೋರ್ಟ್ಸ್, ಅದಾನಿ ಗ್ರೀನ್ ಎನರ್ಜಿ ಸೊಲ್ಯೂಷನ್ಸ್, ಪವರ್, ಈ ತರ ಪ್ರತಿ ಒಂದು ಕಂಪನಿಯಲ್ಲೂ ಕೂಡ ನಿನ್ನೆ ಸ್ವಲ್ಪ ಸ್ಟೇಕ್ ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಅದಾದ್ಮೇಲೆ ಅದಾನಿ ಗ್ರೀನ್ ಎನರ್ಜಿ ಬಗ್ಗೆ ಕೂಡ ಇನ್ನೊಂದು ಅಪ್ಡೇಟ್ ಬಂದಿದೆ. ಈಗ ಇವ್ರಿಗೆ ಗುಜರಾತ್ ಅಲ್ಲಿ ಲಾರ್ಜೆಸ್ಟ್ ರಿನ್ಯೂವಬಲ್ ಎನರ್ಜಿ ಪ್ಲಾಂಟ್ ಇದೆ ಅಲ್ವಾ, ಈ ಪ್ಲಾಂಟ್ ಅಲ್ಲಿ ಈ ಟ್ರಾನ್ಸ್ಮಿಷನ್ ಬಿಸ್ನೆಸ್ ನ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ನೋಡ್ತಾ ಇದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಇವಾಗ 2500 ಮೆಗಾವಾಟ್ಸ್ ಹೈ ವೋಲ್ಟೇಜ್ ಟ್ರಾನ್ಸ್ಮಿಷನ್ ಲೈನ್ ನ ಬಿಲ್ಟ್ ಮಾಡ್ತೀವಿ ಅಂತ ಎಕ್ಸ್ಚೇಂಜ್ ಫೈಲಿಂಗ್ ಅಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ಈ ರೀಸೆಂಟ್ ಟೈಮ್ ಅಲ್ಲೇ ಈ ಪವರ್ ಸೆಕ್ಟರ್ ರಿಲೇಟೆಡ್ ಆಗಿ ಸ್ವಲ್ಪ ಇನ್ಫಾರ್ಮೇಶನ್ ಎಲ್ಲ ಅಪ್ಡೇಟ್ ಆಗ್ತಾ ಇದೆ. ಇವಾಗ ಕಮಿಂಗ್ ಟೈಮ್ ಅಲ್ಲಿ ಅಂದ್ರೆ ನೆಕ್ಸ್ಟ್ 1 year ಅಲ್ಲಿ 2 years ಅಲ್ಲಿ ಇವಾಗ ಆದಷ್ಟು ಈ ರಿನ್ಯೂವಬಲ್ ಎನರ್ಜಿ ಕಡೆ ಕಾನ್ಸಂಟ್ರೇಟ್ ಮಾಡೋದಕ್ಕಿಂತ ಈ ಟ್ರಾನ್ಸ್ಮಿಷನ್ ಲೈನ್ ಸೆಗ್ಮೆಂಟ್ ನ ಫೋಕಸ್ ಮಾಡಿ. ಯಾಕಂದ್ರೆ ಈ ರಿನ್ಯೂವಬಲ್ ಎನರ್ಜಿ ಸೆಗ್ಮೆಂಟ್ ಗೆ ಕಂಪೇರ್ ಮಾಡ್ಕೊಂಡ್ರೆ ಈ ಟ್ರಾನ್ಸ್ಮಿಷನ್ ಲೈನ್ ಅಥವಾ ಈ ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಸೆಗ್ಮೆಂಟ್ ರಿಲೇಟೆಡ್ ಆಗಿ ಸ್ವಲ್ಪ ಜಾಸ್ತಿ ಗ್ರೋತ್ ಇರೋ ಚಾನ್ಸಸ್ ಇದೆ ಅಂತ ಅನ್ಕೊಂತಾ ಇದ್ದೀನಿ. ಯಾಕಂದ್ರೆ ಇದ್ರ ರಿಲೇಟೆಡ್ ಆಗಿ ಸ್ವಲ್ಪ ರಿಪೋರ್ಟ್ಸ್ ಎಲ್ಲ ಅಪ್ಡೇಟ್ ಆಗ್ತಾ ಇದಾವೆ. ಅದಕ್ಕೋಸ್ಕರ ಸ್ವಲ್ಪ ಈ ಸೆಗ್ಮೆಂಟ್ ನ ಕಾನ್ಸಂಟ್ರೇಟ್ ಮಾಡಿ. ಕಮಿಂಗ್ ಟೈಮ್ ಅಲ್ಲಿ ಈ ಸೆಗ್ಮೆಂಟ್ ಅಲ್ಲಿ ಸ್ವಲ್ಪ ಜಾಸ್ತಿ ಗ್ರೋತ್ ಇರೋ ಚಾನ್ಸಸ್ ಇದೆ. ಮತ್ತೆ ಫ್ರೆಂಡ್ಸ್, ಇವಾಗ ಈ ಕಮೆಂಟ್ ಸೆಷನ್ ಅಲ್ಲಿ ತುಂಬಾ ಜನ ಕ್ವಶನ್ಸ್ ಕೇಳ್ತಾನೆ ಇರ್ತೀರಲ್ವಾ, ಕೇಳಿದ್ಮೇಲೆ ನಾವು ಒನ್ ಡೇ ಒಳಗಡೆನೆ ರಿಪ್ಲೈ ಕೊಡ್ತೀವಿ. ನಾವು ರಿಪ್ಲೈ ಕೊಟ್ಮೇಲೆ ನೀವು ನೋಡಿದಿರಾ ಇಲ್ವಾ ಅಂತ ನಮಗೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ನೀವು ನೋಡಿದ್ಮೇಲೆ ಒಂದ್ಸಲ ಲೈಕ್ ಮಾಡಿ, ಅವಾಗ ನೀವು ನೋಡಿದಿರಾ ಅಂತ ಗೊತ್ತಾಗುತ್ತೆ. ಅಥವಾ ಮತ್ತೆ ರೀಕಮೆಂಟ್ ಮಾಡಿ ಥ್ಯಾಂಕ್ ಯು ಅಂತ, ಅವಾಗ ನಮ್ಗೆ ಇನ್ನೂ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ನಿನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲಿ ಈ ಮೋರ್ಗನ್ ಸ್ಟ್ಯಾನ್ಲಿ ಅವ್ರ ಬಗ್ಗೆ ಮಾತಾಡ್ಕೊಂಡ್ವಿ. ಇವರಾದ್ರೆ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಆಗಿ ತುಂಬಾನೇ ಪಾಸಿಟಿವ್ ಕಮೆಂಟ್ಸ್ ನ ಮಾಡಿದ್ದಾರೆ. ಕಮಿಂಗ್ ಟೈಮ್ ಅಲ್ಲಿ ಇಂಡಿಯಾದಲ್ಲಿ ಕನ್ಸಂಪ್ಷನ್ ತುಂಬಾನೇ ಇನ್ಕ್ರೀಸ್ ಆಗುತ್ತೆ. ಯಾಕಂದ್ರೆ GST ಕಟ್ ಮಾಡಿದಾರಲ್ವಾ, ಆ ಕಾರಣದಿಂದ ಇಂಡಿಯಾದಲ್ಲಿ ಕನ್ಸಂಪ್ಷನ್ ತುಂಬಾನೇ ಇನ್ಕ್ರೀಸ್ ಆಗುತ್ತೆ ಅಂತ ಕಮೆಂಟ್ಸ್ ಮಾಡಿದ್ರು. ಇವಾಗ ಅದ್ರ ಭಾಗವಾಗೇನೆ ಇವತ್ತು CLSA ಅವ್ರು ಕೂಡ ಈ ಕನ್ಸಂಪ್ಷನ್ ರಿಲೇಟೆಡ್ ಆಗಿ ತುಂಬಾನೇ ಪಾಸಿಟಿವ್ ಕಮೆಂಟ್ಸ್ ನ ಮಾಡಿದ್ದಾರೆ. ಇವಾಗ ಕನ್ಸಂಪ್ಷನ್ ಏನಾದ್ರೂ ಇಂಡಿಯಾದಲ್ಲಿ ತುಂಬಾನೇ ಇನ್ಕ್ರೀಸ್ ಆದ್ರೆ ಯಾವ ಕಂಪನೀಸ್ಗೆ ತುಂಬಾ ಅಡ್ವಾಂಟೇಜ್ ಇರುತ್ತೆ ಅಂತ ಸ್ವಲ್ಪ ಕಂಪನೀಸ್ ನ ಕೂಡ ಪಿಕ್ ಮಾಡಿದ್ದಾರೆ. ಇವಾಗ ಹೈ ಕನ್ವಿಕ್ಷನ್ ಪಿಕ್ಸ್ ಅಲ್ಲಿ ಡಿಮಾರ್ಟ್ ನ ಪಿಕ್ ಮಾಡಿದ್ದಾರೆ, ಮತ್ತೆ ಎಟರ್ನಲ್, ವರುಣ್ ಬೇವರೇಜಸ್, ಈ 3 ಕಂಪನೀಸ್ ನ ಪಿಕ್ ಮಾಡಿದ್ದಾರೆ. ಯಾಕಂದ್ರೆ ಕನ್ಸಂಪ್ಷನ್ ಇನ್ಕ್ರೀಸ್ ಆದ್ರೆ ಫಸ್ಟ್ ಈ 3 ಕಂಪನೀಸ್ಗೆ ಅದು ತುಂಬಾನೇ ಅಡ್ವಾಂಟೇಜ್ ಇರುತ್ತೆ ಅಂತ. ಅದಾದ್ಮೇಲೆ ಇನ್ನೂ ಸ್ವಲ್ಪ ಕಂಪನೀಸ್ ನ ಪಿಕ್ ಮಾಡಿದ್ದಾರೆ. ಈ ಕಂಪನೀಸ್ಗೆಲ್ಲ ಔಟ್ ಪರ್ಫಾರ್ಮ್ ರೇಟಿಂಗ್ ನ ಕೊಟ್ಟು ಈ ಕಂಪನೀಸ್ ನ ಪಿಕ್ ಮಾಡಿದ್ದಾರೆ. ಯಾವ್ಯಾವ ಕಂಪನೀಸ್ ಅಂದ್ರೆ ಆಂಬರ್ ಎಂಟರ್ಪ್ರೈಸಸ್, ಐಷರ್ ಮೋಟರ್ಸ್, ಮಹೀಂದ್ರಾ ಅಂಡ್ ಮಹೀಂದ್ರಾ, ರಾಡಿಕೋ ಖೇತನ್, ನೈಕಾ, ಸ್ವಿಗ್ಗಿ, ಟೈಟಾನ್, ಇಷ್ಟು ಕಂಪನೀಸ್ನ ಪಿಕ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ಒಂದ್ಸಲ ಯೋಚನೆ ಮಾಡಿ, ಕನ್ಸಂಪ್ಷನ್ ಏನಾದರೂ ಇನ್ಕ್ರೀಸ್ ಆಗ್ತಾ ಇದೆ ಅಂತಂದ್ರೆ ಈ ಕಂಪನೀಸ್ಗಂತೂ 100% ಅಡ್ವಾಂಟೇಜ್ ಇದ್ದೇ ಇರುತ್ತೆ. ಯಾಕಂತ ದಿವಾಲಿ ವಿಡಿಯೋದಲ್ಲೂ ಕೂಡ ಮೆನ್ಷನ್ ಮಾಡಿದ್ದೆ. ನೋಡೋಣ ಕಮಿಂಗ್ ಟೈಮಲ್ಲಿ ಕಂಪನೀಸ್ ಎಲ್ಲ ಯಾವ ಥರ ಗ್ರೋ ಆಗ್ತವೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಡಿಫೆನ್ಸ್ ಕಂಪನೀಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವತ್ತೊಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಬಂದಿದ್ದಾವೆ. ಅದರಲ್ಲಿ ಮೊದಲನೇದಾಗಿ HAL ಈ ಕಂಪನಿ ಆದರೆ ಇವತ್ತು ನಮ್ಮ ಮಾರ್ಕೆಟ್ ಓಪನಿಂಗ್ ಟೈಮಲ್ಲಿ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದಾದ್ಮೇಲೆ ಎಬೋವ್ 1% ಇವತ್ತು ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಯಾಕಂದ್ರೆ ಇವತ್ತು ನಮ್ಮ ಮಾರ್ಕೆಟ್ ಓಪನ್ ಆಗೋದಕ್ಕೂ ಮುಂಚೆ HAL ನೆಕ್ಸ್ಟ್ 24 to 36 ಮಂತ್ಸ್ ಅಲ್ಲಿ ನಿಯರ್ಲಿ 8 ತೇಜಸ್ ಏರ್ಕ್ರಾಫ್ಟ್ನ ಡೆಲಿವರ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ನೀವು ಅನ್ಕೊಬೋದು ಈ ಥರ ಏರ್ಕ್ರಾಫ್ಟ್ನ ಡೆಲಿವರ್ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಅದು ಪಾಸಿಟಿವ್ ಆಗುತ್ತಲ್ವಾ, ಆದರೆ ಏನಕ್ಕೆ ಇವತ್ತು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಂತ ಅದಕ್ಕೋಸ್ಕರ ಇವಾಗ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಈಗ ನಮ್ಮ ಇಂಡಿಯನ್ ಗೌರ್ಮೆಂಟ್ 97 ತೇಜಸ್ ಏರ್ಕ್ರಾಫ್ಟ್ಗೋಸ್ಕರ 62,000 crores ವರ್ತ್ ಆಫ್ ಆರ್ಡರ್ ಕೊಟ್ಟಿದೆ HAL ಅವ್ರಿಗೆ. ಮತ್ತೆ ಈ HAL ಅವರು ಈ ಏರ್ಕ್ರಾಫ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಆದರೆ ಈ ಏರ್ಕ್ರಾಫ್ಟ್ಗೆ ಬೇಕಾಗಿರೋ ಇಂಜಿನ್ಸ್ ಇನ್ನೊಂದು ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಅದೇ ಜನರಲ್ ಎಲೆಕ್ಟ್ರಾನಿಕ್ಸ್. ಇವರು ಇದಕ್ಕೆ ಬೇಕಾಗಿರೋ ಇಂಜಿನ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡಿ HAL ಅವ್ರಿಗೆ ಕೊಡ್ತಾರೆ. HAL ಅವರು ಕಂಪ್ಲೀಟ್ ಆಗಿ ಏರ್ಕ್ರಾಫ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಯಾರಿಂದ ಆರ್ಡರ್ ಬಂದಿತ್ತೋ ಅವ್ರಿಗೆ ಡೆಲಿವರ್ ಮಾಡ್ತಾ ಇರ್ತಾರೆ. ಓಕೆನಾ? ಇವಾಗೇನೋ ನಮ್ಮ ಇಂಡಿಯನ್ ಡಿಫೆನ್ಸ್ ಇಂದ ಇವ್ರಿಗೆ ಆರ್ಡರ್ ಬಂದಿದೆ. ಆದರೆ ಅಂದರೆ 1.5 ವರ್ಷದಿಂದ ಇದೇ ಥರ ಒಂದು ಆರ್ಡರ್ ಬಂದಿತ್ತು. ಅವಾಗ ಏನು ಮಾಡಿದ್ರು ಅಂದರೆ ಇವಾಗ HAL ಅವರೇನೋ ಈ ಏರ್ಕ್ರಾಫ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ರು. ಆದರೆ ಇಂಜಿನ್ಸ್ ಮ್ಯಾನುಫ್ಯಾಕ್ಚರ್ ಮಾಡೋದೇನಿದೆ ಇದು ತುಂಬಾ ಲೇಟ್ ಆಗ್ತಾ ಇತ್ತು. ಇವಾಗ ಈ ಜನರಲ್ ಎಲೆಕ್ಟ್ರಾನಿಕ್ಸ್ ಕಂಪನಿ ಇದೆ, ಈ ಇಂಜಿನ್ಸ್ನ ತುಂಬಾ ಲೇಟಾಗಿ ಡೆಲಿವರ್ ಮಾಡ್ತಾ ಇದ್ರು. ಅದರಿಂದ ಈ HAL ಅವ್ರಿಗೂ ಅದು ತುಂಬಾ ಎಫೆಕ್ಟ್ ಮಾಡ್ತಾ ಇತ್ತು. ಜೊತೆಗೆ HAL ರೆಪ್ಯುಟೇಷನ್ ಕೂಡ ಅದರಿಂದನೇ ತುಂಬಾ ಕಮ್ಮಿ ಆಗಿತ್ತು. ಜೊತೆಗೆ ಶೇರ್ ಪ್ರೈಸ್ ನೋಡಿಕೊಂಡ್ರು ನಿಯರ್ಲಿ 20 to 25% ಡಿಲೇ ಆಗ್ತಾ ಇದೆ ಅನ್ನೋ ಕಾರಣದಿಂದನೇ ಕರೆಕ್ಟ್ ಆಗಿತ್ತು. ಮತ್ತೆ ಇವಾಗೂ ಸಹ ನಮ್ಮ ಇಂಡಿಯನ್ ಗೌರ್ಮೆಂಟ್ ಇಂದ ಆರ್ಡರ್ ಬಂದಿದೆ ಅಲ್ವಾ, ಇವಾಗೂ ಸಹ ಡಿಲೇ ಆಗ್ಬೋದೇನೋ ಅಂತಾನೆ ಅನ್ಕೊಂತಾ ಇದ್ದಾರೆ. ಯಾಕಂದ್ರೆ ಈ ಆರ್ಡರ್ ಬಂದು ಆಗ್ಲೇ 6 months ಆಗಿದೆ. ಆದ್ರೆ ಇವಾಗ ಜನರಲ್ ಎಲೆಕ್ಟ್ರಾನಿಕ್ಸ್ ಅವ್ರ ಜೊತೆ ಈ ಕಾಂಟ್ರಾಕ್ಟ್ ನ ಸೈನ್ ಮಾಡ್ಕೊಬೇಕಲ್ಲ, ಈ ತರ ಇಂಜಿನ್ಸ್ ನ ಡೆಲಿವರ್ ಮಾಡೋದಕ್ಕೆ ಆ ಅಗ್ರಿಮೆಂಟ್ ಇನ್ನ ಈ ಮಂತ್ ಆಗಿದೆ. ಜೊತೆಗೆ ಇನ್ನೊಂದು ಅಪ್ಡೇಟ್ ಏನಂದ್ರೆ
ಇವಾಗ ಗೌರ್ಮೆಂಟ್ ಈ 97 ಏರ್ಕ್ರಾಫ್ಟ್ಗೆ ಆರ್ಡರ್ ಕೊಟ್ಟಿದೆ ಅಲ್ವಾ, ಆ ಏರ್ಕ್ರಾಫ್ಟ್ಗೆ ಬೇಕಾಗಿರೋ 62,000 ಕೋಟಿ ಏನಿದೆ ಅದು HAL ಅವ್ರಿಗೆ ಬಂದಿಲ್ಲ. ಜಸ್ಟ್ ಇವಾಗ 8 ಏರ್ಕ್ರಾಫ್ಟ್ ಅಂದರೆ ಇವಾಗ ನೆಕ್ಸ್ಟ್ 24 to 36 ಮಂತ್ಸಲ್ಲಿ ಏನು ಡೆಲಿವರ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಆ ಏರ್ಕ್ರಾಫ್ಟ್ಗೆ ಬೇಕಾಗಿರೋ ಅಮೌಂಟ್ ಮಾತ್ರನೇ HAL ಅವ್ರಿಗೆ ಬಂದಿದೆ. ಇದು ಕೂಡ ಸ್ವಲ್ಪ ನೆಗೆಟಿವೇ ಆಗುತ್ತೆ HAL ಅವ್ರಿಗೆ. ಅದರಿಂದ ಇವತ್ತು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರ್ಬೋದು. ನೆಕ್ಸ್ಟ್ ಅದಾದಮೇಲೆ ರಷ್ಯಾದಿಂದ ಕೂಡ ಒಂದು ಅಪ್ಡೇಟ್ ಇದೆ. ಈಗ ಲಾಸ್ಟ್ ವೀಕ್ ಮಾತಾಡ್ಕೊಂಡಂಗೆ December 5th ಪುಟಿನ್ ಅವರು ನಮ್ಮ ಇಂಡಿಯಾಗೆ ಬರ್ತಾ ಇದ್ದಾರೆ. ಅದಕ್ಕೋಸ್ಕರ ಇಂಡಿಯಾದಲ್ಲಿ Su-57 ಫೈಟರ್ ಜೆಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೋಸ್ಕರ ಇವಾಗ ನೋಡ್ತಾ ಇದ್ದಾರೆ. ಈ ಮೇಕ್ ಇನ್ ಇಂಡಿಯಾ ಭಾಗವಾಗೇನೆ ಇದನ್ನ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೋಸ್ಕರನೇ ಮಾತುಕತೆ ನಡೆಸ್ತಾ ಇರೋದು. ಎಲ್ಲಿ ಅಂತ ಅಂದರೆ HAL ಅವ್ರದ್ದು ನಾಸಿಕಲ್ಲಿ ಒಂದು ಫೆಸಿಲಿಟಿ ಇದೆ. ಆ ಫೆಸಿಲಿಟಿಯಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಇದೇನಾದರೂ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಅದು ಇಂಡಿಯಾಗೂ ಪಾಸಿಟಿವ್ ಆಗುತ್ತೆ, ಜೊತೆಗೆ ರಷ್ಯಾಗೂ ಪಾಸಿಟಿವ್ ಆಗುತ್ತೆ. ಮತ್ತೆ ಈ ಎರಡು ದೇಶದ ಮಧ್ಯ ರಿಲೇಶನ್ಶಿಪ್ ತುಂಬಾನೇ ಸ್ಟ್ರೆಂಥನ್ ಆಗುತ್ತೆ. ನೋಡೋಣ ಇವಾಗ December 5th ಪುಟಿನ್ ಅವ್ರು ಬರ್ತಾ ಇದ್ದಾರೆ ಅಂತ ಅಂದರೆ ಡಿಫೆನ್ಸ್ ರಿಲೇಟೆಡ್ ಆಗಿ ಒಂದಲ್ಲ ಒಂದು ಪಾಸಿಟಿವ್ ಅಪ್ಡೇಟ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ನೋಡೋಣ ಬಂದಮೇಲೆ ಯಾವ ಥರ ಅಪ್ಡೇಟ್ಸ್ ಬರ್ತವೆ ಅಂತ. ನೆಕ್ಸ್ಟ್ ಅದಾದಮೇಲೆ ಆಜಾದ್ ಇಂಜಿನಿಯರಿಂಗ್ ಈ ಕಂಪನಿ ಆದರೆ ಇವತ್ತು ನಮ್ಮ ಮಾರ್ಕೆಟ್ ಓಪನಿಂಗ್ ಟೈಮಲ್ಲೇ ನಿಯರ್ಲಿ 5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಒಂದು ಕೆನಡಾ ಕಂಪನಿ ಜೊತೆ ಇವರೊಂದು ಲಾಂಗ್ ಟರ್ಮ್ ಅಗ್ರಿಮೆಂಟ್ನ ಸೈನ್ ಮಾಡ್ಕೊಂಡಿದ್ದಾರೆ. ಏನಕ್ಕೋಸ್ಕರ ಅಂದರೆ ಈ ಏರ್ಕ್ರಾಫ್ಟಲ್ಲಿ ಇಂಜಿನ್ಸ್ ಇರ್ತಾವಲ್ವಾ, ಆ ಇಂಜಿನ್ಸ್ ರಿಲೇಟೆಡ್ ಆಗಿ ಸ್ವಲ್ಪ ಕಾಂಪೊನೆಂಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೋಸ್ಕರ ಈ ಲಾಂಗ್ ಟರ್ಮ್ ಅಗ್ರಿಮೆಂಟ್ಗೆ ಸೈನ್ ಮಾಡ್ಕೊಂಡಿರೋದು. ಅದರಿಂದನೇ ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ನೆಕ್ಸ್ಟ್ ಅದಾದಮೇಲೆ KEC ಇಂಟರ್ನ್ಯಾಷನಲ್ ಈ ಕಂಪನಿ ಆದರೆ ಇವತ್ತು ಇಂಟ್ರಾಡೇ ಸೆಷನಲ್ಲಿ 10% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂತ ಹೇಳೋದಕ್ಕೂ ಮುಂಚೆ ಫಸ್ಟ್ ಇವಾಗ ಈ ಕಂಪನಿ ಬಿಸ್ನೆಸ್ ಬಗ್ಗೆ ನೋಡಿಕೊಂಡ್ರೆ ಇದೊಂದು ಗ್ಲೋಬಲ್ ಇನ್ಫ್ರಾಸ್ಟ್ರಕ್ಚರ್ ಕಂಪನಿ, ಜೊತೆಗೆ ಕಂಪ್ಲೀಟ್ EPC ಸರ್ವಿಸಸ್ನ ಕೂಡ ಪ್ರೊವೈಡ್ ಮಾಡ್ತಾರೆ. ಮತ್ತು ಇವತ್ತು 10% ಏನಕ್ಕೆ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಂದರೆ ಪವರ್ ಗ್ರಿಡ್ ಕಾರ್ಪೊರೇಷನ್ ಅನ್ನೋ ಒಂದು ಕಂಪನಿ ಇದೆ. ಈ ಕಂಪನಿ ನಮ್ಮ ಮಾರ್ಕೆಟ್ಗೆ ಲಿಸ್ಟ್ ಆಗಿದೆ. ಇವ್ರು ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ ಇವಾಗ ಪವರ್ ಗ್ರಿಡ್ ಕಾರ್ಪೊರೇಷನ್ ಅವರು ಯಾವುದೇ ಥರ ಪ್ರಾಜೆಕ್ಟ್ನ ಅನೌನ್ಸ್ ಮಾಡಿದ್ರು ಆ ಪ್ರಾಜೆಕ್ಟ್ಸಲ್ಲಿ ಯಾವುದೇ ಕಾರಣಕ್ಕೂ KEC ಇಂಟರ್ನ್ಯಾಷನಲ್ ಅವರು ಯಾವುದೇ ಥರ ಟೆಂಡರ್ಗೆ ಪಾರ್ಟಿಸಿಪೇಟ್ ಮಾಡಬಾರ್ದು, ಅದು 9 ಮಂತ್ಸ್ವರೆಗೂ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅಂದರೆ ಇವತ್ತಿಂದ ಕರೆಕ್ಟಾಗಿ 9 ಮಂತ್ಸ್ವರೆಗೂ ಯಾವುದೇ ಪ್ರಾಜೆಕ್ಟ್ಗೂ ಇವರು ಟೆಂಡರ್ ಹಾಕಬಾರ್ದು ಅಂತ ಅಪ್ಡೇಟ್ ಮಾಡಿದ್ದಾರೆ. ಏನಕ್ಕೆ ಈ ಥರ ಇಷ್ಟೊಂದು ಹಾರ್ಶ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅಂತ ಅಂದರೆ ಒಂದು 6 ಮಂತ್ಸ್ ಬ್ಯಾಕ್ ಈ ಪವರ್ ಗ್ರಿಡ್ ಕಾರ್ಪೊರೇಷನ್ನ ಜನರಲ್ ಮ್ಯಾನೇಜರ್ ಮತ್ತು KEC ಇಂಟರ್ನ್ಯಾಷನಲ್ ಎಂಪ್ಲಾಯೀಸ್ ಒಂದು ಬ್ರೈಬರಿ ಕೇಸಲ್ಲಿ ಅರೆಸ್ಟ್ ಆಗಿದ್ದಾರೆ. ಆ ಕಾರಣದಿಂದನೇ ಪವರ್ ಗ್ರಿಡ್ ಕಾರ್ಪೊರೇಷನ್ ಅವರು 9 ಮಂತ್ಸ್ವರೆಗೂ ಯಾವುದೇ ಪ್ರಾಜೆಕ್ಟ್ಗೆ ಎಂಟರ್ ಆಗಬಾರ್ದು ಅಂತ ಅಪ್ಡೇಟ್ ಮಾಡಿರೋದು. ಆ ನೆಗೆಟಿವ್ ಸೆಂಟಿಮೆಂಟಿಂದನೇ ಇವತ್ತು ಈ ಕಂಪನಿ 10% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಫ್ರೆಂಡ್ಸ್ ಇವಾಗ ಹಾಗಾದರೆ ಇದು ಕಂಪ್ಲೀಟ್ ನೆಗೆಟಿವ್ ಇಂಪ್ಯಾಕ್ಟ್ ಇರುತ್ತಾ KEC ಇಂಟರ್ನ್ಯಾಷನಲ್ ಮೇಲೆ ಅಂತ ನೋಡಿಕೊಂಡ್ರೆ ಅಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಏನಿರಲ್ಲ. ಯಾಕಂದರೆ ಇವ್ರಿಗೆ ಎಲ್ಲ ಸೆಗ್ಮೆಂಟಲ್ಲೂ ಒಳ್ಳೆ ಸ್ಟ್ರಾಂಗ್ ಆರ್ಡರ್ ಬುಕ್ ಇದೆ. ಇವಾಗ ಈ ಟ್ರಾನ್ಸ್ಮಿಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಸೆಗ್ಮೆಂಟಿಂದನೇ 59% ಆಫ್ ಟೋಟಲ್ ಆರ್ಡರ್ ಬುಕ್ ಇದೆ. ಅದಾದಮೇಲೆ ಕನ್ಸ್ಟ್ರಕ್ಷನಿಂದ 26% ಆರ್ಡರ್ ಬುಕ್ ಇದೆ, ಟ್ರಾನ್ಸ್ಪೋರ್ಟೇಷನಿಂದ 11%, ಕೇಬಲ್ಸಿಂದ 2% ಆರ್ಡರ್ ಬುಕ್ ಇದೆ. ಅದಕ್ಕೋಸ್ಕರ ಈ ಕಂಪನಿ ಹತ್ರ ತುಂಬಾನೇ ಸ್ಟ್ರಾಂಗ್ ಆರ್ಡರ್ ಬುಕ್ ಇದೆ. ಜೊತೆಗೆ ಇವ್ರಿಗೆ ಬರೀ ಪವರ್ ಗ್ರಿಡ್ ಕಾರ್ಪೊರೇಷನಿಂದ ಮಾತ್ರನೇ ಇವಾಗ ಬ್ಯಾನ್ ಮಾಡಿರೋದು. ಅದು ಬಿಟ್ಟು ಇನ್ನು ಬೇರೆ ಕಂಪನೀಸಿಂದ ಯಾವುದಾದ್ರೂ ಆರ್ಡರ್ಸ್ ಕೂಡ ಬರ್ಬೋದು. ಜೊತೆಗೆ ಇವಾಗ ಆರ್ಡರ್ ಬುಕ್ ನೋಡಿಕೊಂಡ್ರು ತುಂಬಾನೇ ಸ್ಟ್ರಾಂಗ್ ಆಗಿದೆ. ಅದಕ್ಕೋಸ್ಕರ ಇವಾಗ ಬ್ಯಾನ್ ಮಾಡಿರೋ ಕಾರಣದಿಂದ ಈ KEC ಇಂಟರ್ನ್ಯಾಷನಲ್ ಅವ್ರಿಗೆ ಯಾವುದೇ ಥರ ಮೇಜರ್ ನೆಗೆಟಿವ್ ಇಂಪ್ಯಾಕ್ಟ್ ಇರಲ್ಲ. ನೋಡೋಣ ಕಮಿಂಗ್ ಕ್ವಾರ್ಟರ್ಸಲ್ಲಾಗಲಿ ಕಮಿಂಗ್ ಟೈಮಲ್ಲಾಗಲಿ ಇವ್ರಿಗಿನ್ನ ಯಾವ ಥರ ಆರ್ಡರ್ಸ್ ಬರ್ತವೆ, ಯಾವ ಥರ ಗ್ರೋ ಆಗ್ತಾರೆ ಅಂತ. ನೆಕ್ಸ್ಟ್ ಅದಾದಮೇಲೆ ವಾರೆ ಎನರ್ಜೀಸ್ ಈ ಕಂಪನಿ ಆದರೆ ಇವತ್ತು ನಮ್ಮ ಮಾರ್ಕೆಟ್ ಓಪನಿಂಗ್ ಟೈಮಲ್ಲೇ ನಿಯರ್ಲಿ 6% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಈ ಕಂಪನಿಗೆ ಸಂಬಂಧಪಟ್ಟಿರೋ ಆಫೀಸಸಲ್ಲಿ ಮತ್ತು ಈ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಇರ್ತಾವಲ್ವಾ, ಈ ಎರಡೂ ಪ್ಲೇಸಸಲ್ಲಿ ಇನ್ಕಮ್ ಟ್ಯಾಕ್ಸ್ ಅಫಿಷಿಯಲ್ಸ್ ಇನ್ವೆಸ್ಟಿಗೇಟ್ ಮಾಡಿದ್ದಾರೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಆ ಕಾರಣದಿಂದನೇ ಇವತ್ತು ಇಂಟ್ರಾಡೇ ಸೆಷನಲ್ಲಿ 6% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಯಾಕಂದರೆ ಫ್ರೆಂಡ್ಸ್ ಇವಾಗ ಇನ್ವೆಸ್ಟರ್ ಸೆಂಟಿಮೆಂಟ್ ಯಾವ ಥರ ಇರುತ್ತೆ ಹೇಳಿ, ಈ ಕಂಪನಿ ರಿಲೇಟೆಡ್ ಆಗಿ ಯಾವುದಾದ್ರೂ ಒಂದು ನೆಗೆಟಿವ್ ಅಪ್ಡೇಟ್ ಬಂತು ಅಂದರೆ ಆ ಕಂಪನಿಯಲ್ಲಿ ಸೆಲ್ಲಿಂಗ್ ಪ್ರೆಷರ್ ಇನ್ಕ್ರೀಸ್ ಆಗುತ್ತೆ. ಅದರಿಂದ ಆಟೋಮೆಟಿಕ್ ಆಗಿ ಶೇರ್ ಪ್ರೈಸ್ ಅನ್ನೋದು ಫಾಲ್ ಆಗುತ್ತೆ. ಅದೇ ಒಂದೊಂದು ಟೈಮಲ್ಲಿ ಕಂಪನೀಸ್ ರಿಲೇಟೆಡ್ ಆಗಿ ಯಾವುದಾದ್ರೂ ಪಾಸಿಟಿವ್ ಅಪ್ಡೇಟ್ ಬಂದರೆ ಶೇರ್ ಪ್ರೈಸ್ ಕೂಡ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗುತ್ತಲ್ವಾ. ಅದೇ ಥರನೇ ಇವತ್ತು ಸಹ IT ಡಿಪಾರ್ಟ್ಮೆಂಟ್ ಅವರು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ನೆಗೆಟಿವ್ ಸೆಂಟಿಮೆಂಟಿಂದನೇ ಈ ಥರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದಾದ್ಮೇಲೆ ಇವಾಗ ಇನ್ವೆಸ್ಟಿಗೇಷನ್ ಏನೋ ನಡೆದಿದೆ ಅಲ್ವಾ, ಇದೇ ರಿಲೇಟೆಡ್ ಆಗಿ ವಾರೆ ಎನರ್ಜೀಸ್ ಅವ್ರು ಕೂಡ ಯಾವುದೇ ತರ ಸ್ಟೇಟ್ಮೆಂಟ್ಸ್ ನ ಮಾಡಿಲ್ಲ. ಅದಾದ್ಮೇಲೆ ಇನ್ವೆಸ್ಟಿಗೇಟ್ ಕಂಪ್ಲೀಟ್ ಆದ್ಮೇಲೆ IT ಡಿಪಾರ್ಟ್ಮೆಂಟ್ ಇಂದ ಕೂಡ ಯಾವುದೇ ತರ ಅಪ್ಡೇಟ್ಸ್ ಬಂದಿಲ್ಲ. ನೋಡೋಣ ಇವತ್ತಾಗ್ಲಿ ನಾಳೆ ಆಗಲಿ ಇದೇ ರಿಲೇಟೆಡ್ ಆಗಿ ಯಾವುದಾದ್ರೂ ಅಪ್ಡೇಟ್ಸ್ ಬರ್ತಾವ ಅಂತ. ಯಾಕಂದ್ರೆ ಆ ಅಪ್ಡೇಟ್ ಮೇಲೂ ಡಿಪೆಂಡ್ ಆಗಿರುತ್ತೆ ಕಮಿಂಗ್ ಟೈಮಲ್ಲಿ ಶೇರ್ ಪ್ರೈಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಬೇಕಾ ಅಥವಾ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಬೇಕಾ ಅಂತ. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನಲ್ಲಿ ಯಾವುದೇ ಥರ ಡೌಟ್ ಇದ್ರೂ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.